ಅತ್ತ ಕಾಳಿದಾಸ ಇತ್ತ ರವಿವರ್ಮ ನಿನ್ನ ಹಿಂದೆ ಬಂದರು. ಅಂದವಾ ಹೊಗಳಲು ಸಾಧ್ಯವೇ ನಿನ್ನ ಮುಂದೆ ಮೌನವೇ. ಅತ್ತ ಊರ್ವಶಿಯು ಇತ್ತ ಮೇನಕೆಯು ನಿನ್ನ ನಡೆ ಕಂಡರೆ ನಡುವೆ ಹುಳುಕುತ್ತೆ ಅಲ್ಲವೇ ನಿನ್ನ ಬಿಟ್ಟರಿಲ್ಲವೇ. ಅಲ್ಲೊಂದು ರಾಜರ ಬೀದಿದೆ ನೀನು ಅಲ್ಲಿಂದ ತೇರಲ್ಲಿ ಏರಿ ಬಂದೆ. ಇಲ್ಲೊಂದು ಹೃದಯ ಕೋಟೆ ಇದೆ ಇಲ್ಲಿ ಎಂತೆಂತ ಕನಸು ಕಾವಲಿದೆ. ಎಲ್ಲ ಕಾವಲು ದಾಟಿದ ಚೋರಿಯು ನೀನೇನಾ ಹತ್ತಿರ ಎತ್ತರು ಬಲು ಎತ್ತರ ಎತ್ತರ ನಿನ್ನಂದವೇ ಬಲೆ ಬಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು. ಆ್ಯಕ್ಚುಲಿ ಟೈಮ್ ಬಂದು 10:15 ಆದರೂ ಯಾವ ಥರ ಇದೆ ನೋಡಿ ವೆದರ್ ಅಂತೂ. ಯಪ್ಪ ಬೆಟ್ಟದ ಮೇಲ್ಗಡೆ ಮನೆಗಳು ಗುರು ಫುಲ್ಲು ಫಾಗಲ್ಲೇ ಇರ್ತಾರೆ ಅವ್ರು ಯಾವಾಗ್ಲೂ. ಯಾವ್ದು ಗುರು ಇದು ಮಿನಿ ಸ್ವಿಝರ್ಲ್ಯಾಂಡ್ಕಿನ್ನ ಏನು ಕಮ್ಮಿ ಇಲ್ಲ ಗುರು. ಸ್ವಿಝರ್ಲ್ಯಾಂಡ್ಕಿನ್ನ ಒಂದು ಕೈ ಜಾಸ್ತಿನೇ ಇದೆ, ಅಷ್ಟು ಸಕ್ಕತ್ತಾಗಿದೆ. ಓ ಹಾರ್ಸ್ ರೈಡ್. ಸೊ ಫೈನಲಿ ಊಟಿನ ರೀಚ್ ಆದ್ವಿ ಸ್ನೇಹಿತರೆ. ಇನ್ನೂ ಒಂಚೂರು ಬೇಗ ಬಂದಿದ್ದರೆ ಇಡೀ ಊಟಿನೇ ಫಾಗಲ್ಲಿ ಕವರ್ ಆಗಿಬಿಟ್ಟಿರೋದು. ಬಟ್ ಆದರೂ ಪರವಾಗಿಲ್ಲ, ಬರಬೇಕಾದ್ರೆ ನಮ್ಗೆ ಒಳ್ಳೆ ವ್ಯೂ ಸಿಕ್ತು. ಎಲ್ಲ ಕುದುರೆ ಮೇಲೆ ಓಡಾಡ್ತಾರೆ ಇಲ್ಲಿ. ನಾವಿವಾಗ ಊಟಿಲಿ ಫೇಮಸ್ ಆಗಿರೋಂಥ ಒಂದು ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಅದು ಇಲ್ಲೇ ಎಲ್ಲೋ ಬರುತ್ತೆ, ಒಂದು ಸ್ವಲ್ಪ ದೂರ ಇದೆ. ಆದರೆ ಸಿಕ್ಕಾಪಟ್ಟೆ ಚಳಿ ಗುರು ಇಲ್ಲಿ. ಏನು ಚಳಿ ಅಂತಂದರೆ ಯಪ್ಪ, ಹಳೇ ಕಾಲದ ಬಿಲ್ಡಿಂಗ್ಗಳು ನೋಡಿ ಹೆಂಗಿದೆ. ಒಂದು ಚೈನ್ ಲೂಬ್ ಕ್ಯಾರಿ ಮಾಡೋದು ಮರ್ತೋಗ್ಬಿಟ್ವಿ. ಸೊ ಇವಾಗ ಊಟಿನಲ್ಲಿ ಗಾಡಿಗೆ ಚೈನ್ ಲೂಬ್ ಮಾಡ್ಸೋಕ್ಕೆ ರಾಯಲ್ ಎನ್ಫೀಲ್ಡ್ ಶೋರೂಮ್ ಹುಡುಕ್ತಾ ಇದ್ದೀವಿ. ಎಲ್ಲಿದೆ ಗುರು? ಇಲ್ಲೇ ಎಲ್ಲೋ ಇದೆ ಅಂತ ಅಂದರು ಅವರು. ಸೊ ಇಲ್ಲೇ ಯಾವುದೋ ಒಂದು ಗ್ಯಾರೇಜ್ ಇದೆ, ಇಲ್ಲೇ ಫಸ್ಟು ಚೈನ್ ಲೂಬ್ ಮಾಡಿಸ್ಬೋಣ. ಇಲ್ಲಿ ಕ್ಯೂಟ್ ಆಗಿರುವಂಥ ಒಂದು ವಿಷಯ ತೋರಿಸ್ತೀನಿ ಬನ್ನಿ. ಯಪ್ಪ ಲಗೇಜ್ ಹಾಕೊಂಡು ಆಗಲ್ಲ ಗುರು ಹತ್ತಕ್ಕೆ ಇಳಿಯೋಕ್ಕೆ. ನಾಯಿ ಎಷ್ಟು ಪ್ರಶಾಂತವಾಗಿ ಪೀಸಾಗಿ ಮಲಗಿದೆ ನೋಡಿ. ಹಲೋ ಎಬ್ರಿಸಿದ್ರೆ ಎದೊಳ್ತಾ ಇಲ್ಲ. ಗ್ಯಾರೇಜಲ್ಲಿ ಬೇರೆ ಯಾರೂ ಇಲ್ಲ. ಗ್ಯಾರೇಜಲ್ಲಿ ಯಾರೂ ಇಲ್ವಾ ಗುರು? ಇದು ಮಾತಾಡಲ್ಲ ಅನ್ನತ್ತೆ, ಯಾರೂ ಇಲ್ವಲ್ಲ. ಚಳಿಗೆ ಅಂತ ಪಾಪ ಹೋಗಿ ಬಾಕ್ಸಲ್ಲಿ ಮಲ್ಲಿಕೊಂಬಿಟ್ಟೈತೆ ನಾಯಿ. ಚೈನ್ ಅವಸ್ಥೆ ಯಾವ ಥರ ಆಗಿದೆ ಅಂದರೆ ಫುಲ್ಲು ಡ್ರೈ ಆಗಿಬಿಟ್ಟಿದೆ. ಒಂದೇ ಒಂದು ಚೂರು ಆಯಿಲ್ ಇಲ್ಲ ಚೈನಲ್ಲಿ, ಹಂಗೆ ಓಡಿಸಿದ್ರೆ ಕಟ್ಟೆ ಆಗಿಬಿಟ್ಟಿರೋದು. ಸೊ ಎಲ್ಲ ನಾವು ಹೊರಗಡೆ ಬಂದಾಗ ಜೊತೆಯಲ್ಲಿ ಒಂದು ಚೈನ್ ಲೂಬ್ ಅಂತೂ ಕ್ಯಾರಿ ಮಾಡಲೇಬೇಕು. ಇಲ್ಲೆಲ್ಲ ಚೈನ್ ಲೂಬ್ ಸಿಗೋಲ್ಲ ಅನಿಸುತ್ತೆ, ಆಯಿಲ್ ಹಾಕ್ಸ್ಕೋಬೇಕು. ಸೊ ಆಯಿಲ್ ಹಾಕ್ಸ್ಕೊಂಡು ಇಲ್ಲಿಂದ ರೈಲ್ವೆ ಸ್ಟೇಷನ್ ಕಡೆ ಹೋಗೋಣ. ಮೋಸ್ಟ್ಲಿ ಇವರೇ ಇರಬೇಕು. ಅಣ್ಣ ಸ್ವಲ್ಪ ಇದು ಚೈನ್ ಲೂಬ್ ಮಾಡಬೇಕಾಗಿತ್ತು. ಈಸ ಕೂತಿದ್ಯಾ? ಮಾತಾಡ್ಸಿದ್ರೆ ಮಾತಾಡ್ತೀಯಾ? ಕುಚ್ಚು ಮರಿ. ಊಟಿ ನಾಯಿ ನೋಡಿ ತುಂಬ ಸ್ವೀಟು. ಊಟಿ ನಾಯಿ ಇಸ್ ವೆರಿ ಕ್ಯೂಟ್. ಇಲ್ಲೊಂದು ಬುಲೆಟ್ ಇದೆ ನೋಡಿ, ಜಮಾನದ ಬುಲೆಟು. ಐ ಥಿಂಕ್ ಡೀಸೆಲ್ ಬುಲೆಟ್ ಅನಿಸುತ್ತೆ ಇದು. ರಾಯಲ್ ಎನ್ಫೀಲ್ಡ್ ಮೀಟ್ಸ್ ರಾಯಲ್ ಎನ್ಫೀಲ್ಡ್. ಇದನ್ನು ಸೆಂಟ್ರ್ ಸ್ಟ್ಯಾಂಡಾಗಿ ನಿಲ್ಲಿಸೋದೇ ಒಂದು ದೊಡ್ಡ ತಲೆನೋವು ಇವಾಗ, ಅದು ವಿತ್ ಲಗೇಜ್ ಬೇರೆ. ನಿಲ್ಲುತ್ತಾ ಹತ್ತದು ಇಳಿಯೋದು ಕಷ್ಟ. ಇದೆಲ್ಲ ನಾನು ನಿಂತ್ಕೋತು ಅಂದರೆ ಎಳಿಯೋದು ಕಷ್ಟ. ಎಳಿವಾ ಅಬ್ಬಾ ಆಯ್ತಪ್ಪ ಸದ್ಯ ಹೆಂಗ. ಸೊ ನಮ್ಮ ಬಾಯ್ಸ್ಗೆಲ್ಲ RX ಅಂದರೆ ಸಿಕ್ಕಾಪಟ್ಟೆ ಕ್ರೇಜು. ಇಲ್ಲಿ ನೋಡಿ ಎಷ್ಟೊಂದು RX ಇದೆ. ಇಲ್ಲೊಂದು RX, ಅಲ್ಲೊಂದು RX, ಇಲ್ಲೊಂದು RX.
ஓ அதே ಬರೀ RX ಮಡಗಿದ್ದೀರಾ ಇಲ್ಲಿ? நம்மகிட்ட ஒரு 60 RX வச்சிருக்கேன் நான். ವಾ ಸೂಪರ್, 60 RX ಮಡಗಿದ್ದೀರಾ? ಜಾವಾ, ರೋಡ್ ಹಾಂ ರಾಜದೂತ್. ಅದೇ ಇಲ್ಲಿ ಇದೆಯಲ್ಲ ಇಲ್ಲಿ ಜಾವಾ, ಸೂಪರ್ ಅಣ್ಣ. 64 ಮಾಡಲು ಸೈಕ್ ಬಂದಿದ್ದು. ಓಲ್ಡ್ ರಾಜದೂತ್, ಓಲ್ಡ್ ರಾಯಲ್ ಎನ್ಫೀಲ್ಡ್ ಸೇಲಾ? 1,50,000 ಸಿಂಗಲ್ ಓನರ್. ಎಂದ ಮಾಡೆಲ್? 19 ಮಾಡೆಲ್. ಸೂಪರ್. 43,000 ಕಿಲೋಮೀಟರ್. ಸೊ ಯಾರಾದರೂ ಹಳೇ ರಾಯಲ್ ಎನ್ಫೀಲ್ಡ್ ಹುಡುಕ್ತಾ ಇದ್ರೆ ನೋಡಿ, ಊಟಿಲಿದೆ ಒಂದು 1.5 ಲಕ್ಷ ಅಂತೆ. ಡೀಸೆಲ್ಲಾ? ಪೆಟ್ರೋಲ್. ಓಕೆ, 350cc. ಓಕೆ ಅಣ್ಣ, ಥ್ಯಾಂಕ್ ಯು, ಬಾಯ್. ಸೊ ಇಲ್ಲಿಂದ ಇವಾಗ ಪ್ಲ್ಯಾನ್ ಚೇಂಜು, ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇಲ್ಲ, ಯಾಕೆಂದರೆ ಟ್ರೈನ್ ಬರೋದು ಬೆಳಗ್ಗೆ 9 ಗಂಟೆ, ಅದು ಬಿಟ್ಟರೆ 2:15ಗಂತೆ. ಸೊ ಇವಾಗ ಇನ್ನೂ 11 ಗಂಟೆ. ಇಲ್ಲೇ ಟೀ ಗಾರ್ಡನ್ನು ಮತ್ತು ರೋಸ್ ಗಾರ್ಡನ್ ಯಾವುದೋ ಹೇಳಿದ್ರು ಅಣ್ಣ ಇಲ್ಲಿ. ಸೊ ಅಲ್ಲಿಗೆ ಹೋಗ್ಬಿಡೋಣ ಅಂತ. 10 ரூபாய் வரும்போது வாங்கிக்கிறீங்களா? 10 rupees you come and collect. ಹಾಂ ಓಕೆ ಆಂಟಿ. Return back, okay? ಓಕೆ, ಥ್ಯಾಂಕ್ ಯು. Wait, I'll give ticket. ಓಕೆ. Ullod ticket we should take? We have to... Inside 1% 75. Okay. Yes. Inside you put GPay, no problem. Inside, Oh, go in. okay aunty. Okay. ಸೊ ಎಲ್ಲ ಕಡೆ ಟಿಕೆಟು ಕಾಸ್ಟ್ಲಿ. ಎಲ್ಲೋ ಇಟ್ಕೊಳ್ಳೋದು ಜಾಕೆಟಲ್ಲಿ ಬೇರೆ ತುರ್ಕಕ್ಕೆ ಬೇರೆ ಆಗಲ್ಲ. ರೋಸ್ ಗಾರ್ಡನ್, ಊಟಿಯ ಫೇಮಸ್ ರೋಸ್ ಗಾರ್ಡನ್. ಸೊ ಇಲ್ಲೂ ಟಿಕೆಟ್ ತೊಗೋಬೇಕು, 75 ರೂಪಾಯಿ ಅಂತೆ ಒಬ್ರಿಗೆ. ಎಲ್ಲ ಕಡೆ ದುಡ್ಡು, ಪಾರ್ಕಿಂಗಿಗೂ ದುಡ್ಡು, ಇಲ್ಲಿ ಒಳಗಡೆ ಹೋಗೋದಕ್ಕೂ ದುಡ್ಡು. ರೋಸ್ ಗಾರ್ಡನ್ನ ನೋಡಿಕೊಂಡು ಇಲ್ಲಿಂದ ಟುವರ್ಡ್ಸ್ ಟೀ ಫ್ಯಾಕ್ಟ್ರಿ ಕಡೆ ಹೊರಡ್ತಾ ಇದ್ದೀವಿ. ಈ ಗೌರ್ಮೆಂಟ್ ಗೈಡ್ ಸಿಕ್ಕಿದ್ರು, ತುಂಬಾ ಹೆಲ್ಪ್ ಮಾಡಿದ್ರು ನಮಗೆ. ಸೊ ಆ್ಯಕ್ಚುಲಿ ಇಲ್ಲೆಲ್ಲೂ ಕ್ಯಾಂಪ್ ಹಾಕಕ್ಕೆ ಬಿಡೋಲ್ಲ, ಯಾಕೆಂದರೆ ಇದೆಲ್ಲನೂ ಎಲಿಫೆಂಟ್ ಏರಿಯಾ. ಅಂದರೆ ನೈಟ್ ಹೊತ್ತು ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಅಷ್ಟೇ, ಆಮೇಲೆ ಆಕ್ಸಿಡೆಂಟ್ ಆದರೆ ಇವ್ರ ಮೇಲೆ ಬರುತ್ತೆ ಅಂತ ಇಲ್ಲೆಲ್ಲೂ ಕ್ಯಾಂಪ್ ಹಾಕಕ್ಕೆ ಆಪ್ಷನ್ನೇ ಇಲ್ಲ ಇಲ್ಲೆಲ್ಲೂ. ಸೊ ಅವರು ಅದೆಲ್ಲೋ ಒಂದು ಕಡೆ ಹೇಳಿದ್ರು, ಅಲ್ಲಿ ಹೋಗ್ಬಿಟ್ಟು ಕಾಲ್ ಮಾಡಿ ನಾನು ಹೆಲ್ಪ್ ಮಾಡ್ತೀನಿ ಅಂತ. ಸೊ ಅದೊಂದು ಬಂದಿದ್ದು ಯೂಸ್ ಆಯ್ತು ನಮಗೆ ರೋಸ್ ಗಾರ್ಡನ್ಗೆ. ಸೊ ಇಲ್ಲಿ ಅಜ್ಜಿ ಇನ್ನೂ ಚೇಂಜ್ ಕೊಡ್ಬೇಕು 10 ರೂಪಾಯಿ. ಕೇಳಲ್ಲ ಬೇಡವಾ? ಎಲ್ಲಿ ಅಜ್ಜಿ ಕಾಣಿಸ್ತಾನೆ ಇಲ್ಲ. ಇವನ ಕೈಲಿ ಹೇಳ್ತೀನಿ, ಅಜ್ಜಿ 10 ರೂಪಿ, 10 ಚೇಂಜ್. ಚೇಂಜ್ ಇಸ್ಕೊಳೋ. ನಂಗೆ ಕೇಳೋಕೆ ಒಂಥರ ಆಗುತ್ತೆ.